ಮೈ ಹೀರೋ. ಇದರಲ್ಲಿ ಮೈ ಹೀರೋ ಅಂದಾಗ ನನ್ನ ಹೀರೋ, ಈ ಸಿನಿಮಾದ ಹೀರೋ, ನಿಜವಾದ ಹೀರೋ ನಿರ್ದೇಶಕ ಅವಿನಾಶ್ ಅವರು ಹಿಂದೆ ನಿಂತ್ಕೊಂಡು ಬಹಳ ಒಳ್ಳೆಯ ಸಿನಿಮಾ ಮಾಡಿ ನಮಗೆ ಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಆದರೂ ಕೂಡ ತುಂಬ ಪರಿಣಿತರ ಥರ ಈ ಸಿನಿಮಾವನ್ನು ಅವರು ತಯಾರಿಸಿದ್ದಾರೆ. ಹಾಗೆಯೇ ಈ ಸಿನಿಮಾದಲ್ಲಿ ಕೆಲವು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತವನ್ನು ಮಾಡುವಂಥ ಅವಕಾಶ ನನಗೂ ಸಿಕ್ಕಿದೆ. ನಾನು ಯಾಕೆ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕಾಯ್ತಾ ಇರ್ತೀವಿ ಒಳ್ಳೆ ಸಿನಿಮಾ ಸಿಗಲಿ ಅಂತ. ಆಗ ಹಲವು ಸಲ ನಾವು ನಿರಾಶೆ ಆಗ್ತೀವಿ. ಆದರೆ ಇಲ್ಲಿ ತುಂಬ ಖುಷಿಯಾಯಿತು ಸಿನಿಮಾ ನೋಡಿದಾಗ. ಈ ಸಿನಿಮಾ ಒಂದು ಕ್ಲಾಸಿಕ್ ಫಿಲ್ಮು, ಹಾಗೆಯೇ ಮಾಸ್ ಕೂಡ ಎಂಜಾಯ್ ಮಾಡುವಂಥ ಸಿನಿಮಾ. ಎಲ್ಲೂ ಒಂದು ಕ್ಷಣ ಕೂಡ ಬೋರ್ ಆಗದ ರೀತಿಯಲ್ಲಿ ಅವಿನಾಶ್ ಅವರು ಈ ಸಿನಿಮಾ ಮಾಡಿದ್ದಾರೆ. ಒಳ್ಳೆಯ ಸಂದೇಶವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ಥಳೀಯ ಕಲಾವಿದರು ಸಂಗೀತದಲ್ಲಿ ಭಾಗವಹಿಸಿದ್ದಾರೆ. ರಿದಮಲ್ಲಿ ಸೆಲ್ವಕುಮಾರ್, ಕೀಬೋರ್ಡಲ್ಲಿ ನಾಗರಾಜ್ ಅವರು, ಮತ್ತು ನಮ್ಮ ಸಿಂಗರ್ಸು ಅಭಿಷೇಕ್ ಮತ್ತು ಭಾರ್ಗವ ಇವರೆಲ್ಲ ಹಾಡಿದ್ದಾರೆ. ತುಂಬ ಒಂದು ಒಳ್ಳೆಯ ಸಿನಿಮಾ. ಅವಿನಾಶ್ ಅವರಿಗೆ ನಾನು ಶುಭ ಕೋರ್ತೀನಿ. ಮತ್ತೆ ಇಂಥ ಸಿನಿಮಾಗಳನ್ನು ನೀವು ಮಾಡ್ತಾರಿ. ಆಲ್ ದಿ ಬೆಸ್ಟ್ ಅವಿನಾಶ್. ನಮಸ್ಕಾರ. ಮೈ ಹೀರೋ ಸಿನಿಮಾ ಭಾಳ ಖುಷಿ ಕೊಡ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕಲ್ಚರ್ಗಳನ್ನೆಲ್ಲ ತೋರಿಸಿದ್ದಾರೆ, ಹೇಗೆ ಏನು. ಇನ್ನೊಂದು ಜಾತಿ ವೈಷಮ್ಯ ಅದು ತಪ್ಪು. ಮನುಷ್ಯ ಎಲ್ಲರೂ ಒಂದೇ, ಮನುಷ್ಯರೆಲ್ಲರೂ ಒಂದೇ. ಹಾಗೆ ದೇವ ಒಬ್ಬ, ನಾಮ ಹಲವು ಅಂತ ಅವಿನಾಶ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಥೆಯನ್ನು ಮಾಡಿ ಸಿನಿಮಾ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ ನನಗೆ. ವಿ ಮನೋಹರದವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ಹಾಡುಗಳನ್ನು ಬರೆದಿದ್ದಾರೆ ಅವರು. ನನಗನ್ಸುತ್ತೆ ಈ ಥರ ಸಿನಿಮಾಗಳು ಬರಬೇಕು. ಈ ಥರ ಸಿನಿಮಾಗಳು ಬಂದಾಗ ಅಟ್ಲೀಸ್ಟ್ ಎಜುಕೇಟೆಡ್ ಆಗ್ತಾರೆ ಇನ್ನೊಂದಷ್ಟು ಜನ ಅನ್ನೋದು. ಯಾಕೆಂದರೆ ನಮ್ಮ ಸಿನಿಮಾ ಮಾಧ್ಯಮ ಇರ್ಬೋದು, ನಾಟಕದ ಮಾಧ್ಯಮ ಇರ್ಬೋದು, ಟಿ ವಿ ಮಾಧ್ಯಮ ಇರ್ಬೋದು, ಅದಕ್ಕೆ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿದ್ರೆ ಸಮಾಜನ ತಿದ್ದು ಬುದ್ಧಿ ಹೇಳೋಷ್ಟು ಶಕ್ತಿ ಆ ದೇವರು ಕೊಟ್ಟಿದ್ದಾರೆ. ಅದರಿಂದ ನಾನು ಹೇಳೋದು, ಇವತ್ತು ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಇವತ್ತು ಈ ಸಿನಿಮಾದ ಹೀರೋ ಮೈ ಹೀರೋ ಅಂತಿತ್ತು. ಆ್ಯಕ್ಚುಲಿ ನಿಜವಾದ ಹೀರೋ ವಿಜಯ್ ಅವರು. ಬಿಕಾಸ್ ಆಫ್ ಯಾರು ಕಾಂಟೆಂಟ್ ಸಿನಿಮಾ ಇಲ್ಲ ಅಂತ ಬ್ಯೂಟಿಫುಲ್ ಕಾಂಟೆಂಟ್ ಸಿನಿಮಾ ಮಾಡಿದ್ದಾರೆ. ಬಿಕಾಸ್ ಆಫ್ ಹಾಲಿವುಡ್ಡು, ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಇಂಗ್ಲೀಷು, ಹಿಂದಿ, ಕನ್ನಡ ಮೂರು ಬ್ಲೆಂಡ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಎಂಟರ್ಟೈನಿಂಗು ಆಗಿದೆ, ಒಂದು ಒಳ್ಳೆ ಕತೆ ಇದೆ, ಎಮೋಷನ್, ನಮ್ಮ ಸೊಗಡಿನ ಫ್ಲೇವರ್ ಇದೆ ಸಿನಿಮಾದಲ್ಲಿ. ಹಾಗೆ ಎಂಟರ್ಟೈನಿಂಗು ಮತ್ತು ಒಂದು ಪಾಸಿಟಿವ್ ವೈಬ್ಸ್ ಇರೋ ಮೂವಿ. ಸೊ ಒಂದು ಹಾಲಿವುಡ್ ಆ್ಯಕ್ಟರ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು. ದಯವಿಟ್ಟು ಹೊಸಬ್ರು ಸಿನಿಮಾಗೆ ಆ್ಯಕ್ಚುಲಿ ನೀವು ಹಾಲಿವುಡ್ ಹೀರೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಲಿವುಡ್ ಸಿನಿಮಾ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ಏನಂದರೆ ನಮ್ಮವರಿಗೆ ಬೇರೆ ಸಿನಿಮಾಗಳ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಹಂಗಾಗಿ ಈ ಸಿನಿಮಾನ ನೀವೆಲ್ಲರೂ ನೋಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಡೆಫಿನೆಟ್ಲಿ ಇದು ಎಂಟರ್ಟೈನ್ ಆಗುತ್ತೆ ಮತ್ತು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಟೀಮ್ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಮತ್ತು ಫಸ್ಟು ಡೆಬ್ಯೂ ಮೂವಿ ಆಗಿರೋದ್ರಿಂದ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಕಾಂಟೆಂಟ್ ಓರಿಯೆಂಟೆಡ್ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಈ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಂಕರೇಜ್ ಕನ್ನಡ ಸಿನಿಮಾಸ್, ಎಸ್ಪೆಷಲಿ ಹೊಸಬ್ರು ಸಿನಿಮಾಸ್ ಎಂಕರೇಜ್ ಮಾಡಿ ಅಂತ ಮೀಡಿಯಾಗೆ ಈ ಮುಖಾಂತರ ಕೇಳ್ಕೊತೀನಿ. ಲವ್ ಯು ಆಲ್. Namaskara ellaru. I just want to say this movie was a brilliant storyline, and really it taught me a lot. It breaks the stereotypes of India to the foreign eye, and it has into it. It is such a emotional and such a lovely storyline that I think all age groups should really watch. Thanks to Avinash, I had a beautiful opportunity to sing a song in this movie, and I really suggest all of you should definitely come and watch My Hero, as it really inspired me, and I hope it inspires you guys. Thank you. ಈ ಒಂದು ಚಿತ್ರೀಕರಣದಲ್ಲಿ
ಒಬ್ಬ ವಿಶ್ವ ಅನ್ನೋ ಒಂದು ಚಿಕ್ಕ ಹುಡುಗನಿಂದ ಈ ವಿಶ್ವಕ್ಕೆ ಒಂದು ಸ್ಫೂರ್ತಿಯಾದ ಒಂದು ಸಂದೇಶ ಕೊಟ್ಟಿರೋದು ನಿಜಕ್ಕೂ ತುಂಬ ಮೆಚ್ಚುಗೆ ಪಡುವಂಥ ಒಂದು ವಿಷಯ ಇದು. ಹೃದಯದಿಂದ ನಾನು ಹೃದಯದಿಂದ ಈ ಪೂರ್ತಿ ಟೀಮ್ಗೆ ಆಶಿಸ್ತೀನಿ. ಈ ಚಿತ್ರ ತುಂಬ ಚೆನ್ನಾಗಿ ಮುಂದುವರಿಯಲಿ ಮತ್ತು ಒಳ್ಳೆಯ ಒಂದು ಸಕ್ಸಸ್ ಇಟ್ಕೊಂಡು ಮುಂದೆ ಬರಲಿ ಅಂತ. ನಮಸ್ಕಾರ.